ವೆಲ್ಕಮ್ ಬ್ಯಾಕ್ ಸುಮಂತ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಇವತ್ತು ವ್ಲಾಗ್ನ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೋದು. ಟೈಮ್ ಬಂದು 6 ಕಾಲಾಗಿದೆ. ಪಾಪು ಕೂಡ ಎದ್ದು ಬಂದ ಆಗ್ಲೇ, ಅಂದರೆ ಮಲಗಿರ್ತಾನೆ ಅಂತ ಅಂದ್ಬಿಟ್ಟು ನಾನು ಎದ್ದು ಬಂದರೆ ಅವನು ಕೂಡ ಜೊತೆಲೇ ಎದ್ದು ಬಂದಿದ್ದಾನೆ. ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಏನಪ್ಪ ಅಂತಂದರೆ, ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಏನಪ್ಪ ರೀಸನ್ ಇವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೋದು. ನಾನು ಇನ್ಮೇಲೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಹಾಗೆಯೇ ವ್ಲಾಗ್ನ ಕೂಡ ಹಾಕ್ತೀನಿ. ಇವತ್ತು ಬೆಳಗ್ಗೆ ಬೇಗ ಇದರಿಂದ ರಾತ್ರಿ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು, ಮಲ್ಕೊಬಿಟ್ಟೆ. ಪಾಪು ಇಳಿ ತೆಗ್ದಿರೋನು ಕೂಡ ಹಾಕಿರಲಿಲ್ಲ. ಫಸ್ಟು ಗ್ಯಾಸ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಕ್ಲೀನ್ ಮಾಡಿಬಿಟ್ಟು ಫಸ್ಟು ಹುಡುಗರು ಕಾಲು ಕಾಯಿಸ್ಕೊಟ್ಬಿಡೋಣ ಫಸ್ಟು. ಅಂದರೆ ಗ್ಯಾಸ್ ಫಸ್ಟೇ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ, ಹಂಗಾಗಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ನೈಟ್ ಮಲ್ಕೋಬೇಕಾದ್ರೆ ಕ್ಲೀನ್ ಮಾಡ್ತೀನಿ ಸ್ವಲ್ಪ, ಆದರೆ ರಾತ್ರಿ ಆಗಲಿಲ್ಲ, ತುಂಬ ಕೆಲಸ ಜಾಸ್ತಿ ಇದ್ದ ಕಾರಣ. ಪಾತ್ರೆ ಕೂಡ ಅಲ್ಲೇ ಬಿದ್ದಿದೆ, ತೊಳಿಬೇಕು. ಏನು ಮಾಡೋಕ್ಕಾಗಲ್ಲ ಕೆಲಸ ಟೈಮಲ್ಲಿದ್ದರೆ. ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಆದರೆ ಅಮ್ಮ ಏನು ಮಾಡೋಣ, ಅವ್ರಿಗೂ ಸ್ವಲ್ಪ ಫ್ರೀ ಇರಲಿಲ್ಲ. ಹಾಗಾಗಿ ನನಗೆ ಕೂಡ ಕೆಲಸ ಜಾಸ್ತಿ ಬಿದ್ದಿದೆ. ಹಾಲು ಸ್ವಲ್ಪ ಕಾಯೋಷ್ಟರಲ್ಲಿ ಪಾತ್ರೆ ತೊಳೆದ್ಬಿಡೋಣ ಮತ್ತು ತೊಳಿತಾಯಿದ್ದೆ. ತೊಳೆದ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಇವತ್ತು ಏನು ವಿಶೇಷ ಬೇಗ ಎದ್ದಿರೋದು ಅಂತ ಹೇಳಲಿಲ್ಲ ಅಲ್ವಾ. ಏನಪ್ಪ ರೀಸನ್ ಅಂತಂದರೆ, ಇವತ್ತು ನಮ್ಮ ಭತ್ತ ಬೆಳೆದಿದ್ವಲ್ಲ, ಅಲ್ಲಿಂದ ತಂದು ಮನೆ ಹತ್ರ ಹಾಕಿದ್ದು. ಈಗ ಮತ್ತೆ ಮಿಷಿನಿಗೆ ಕೊಡಬೇಕಾಗಿದೆಯಲ್ಲ, ಅದಕ್ಕೋಸ್ಕರ. ಹಾಗಾಗಿ ಮಿಷಿನಿಗೆ ಕೊಟ್ಬಿಟ್ರೆ ಫಸ್ಟು ಕೆಲಸ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಸ್ವಲ್ಪ ನಿದ್ದೆನೂ ಕೂಡ ಆಗಿಲ್ಲ, ಯಾಕಂದರೆ ತುಂಬ ಚಳಿ ಇದೆಯಲ್ವ. ಚಳಿ ಟೈಮ್ಗೆ ಹೊತ್ಕೊಂಡು ನಿದ್ದೆ ಆದಂಗೆ ಆಗ್ತಿಲ್ಲ. ಇನ್ನು ಹಾಲು ಕಾಯಿಸ್ಕೊಂಡು ಫಸ್ಟ್ ಹುಡುಗರು ಕುಡಿಸ್ಬಿಟ್ರೆ ಸರಿ ಹೋಗುತ್ತೆ. ಅವರೇ ಕುಡಿಯೋಲ್ಲ, ನಾನೇ ಕುಡಿಸ್ಬೇಕು ಇಬ್ರಿಗೂ ಕೂಡ. ಹಂಗಾಗಿ ಅಮ್ಮ ನೀನು ಕುಡ್ಸಾಗ ನಾನು ಕೆಲಸ ಮಾಡ್ತೀನಿ ಅಂತಂತಿತ್ತು. ಇನ್ನೇನು ಮಾಡೋಕ್ಕಲ್ಲ, ನಾವು ಕೆಲಸ ಸ್ಟಾರ್ಟ್ ಮಾಡೋಣ. ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಅವರು ಬರ್ತಾರಲ್ಲ, ಅವರೊಂದು 10 ಸೀಟ್ ಬರ್ತಾರಂತೆ. ಹಾಗಾಗಿ ಅವ್ರಿಗೂ ಕೆಲ್ಸಕ್ಕೆ ಬೇಕಲ್ಲ. ಹಾಗಾಗಿ ಕೆಲಸದವ್ರಿಗೂ ಕೂಡ ಅಡುಗೆ ಮನೇಲಿ ಮಾಡಬೇಕು. ಹಂಗಾಗಿ ಬೆಳಗ್ಗೆ ಏನು ಅಡುಗೆ ಮಾಡೋದು ಅಂತ ಅಂದ್ಕೊಂಡು ಸುಮ್ಮನೆ ಬಾತ್ನೇ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಮಸಾಲೆ ರುಬ್ತಾಯಿದ್ದೀನಿ ನಾನು. ಅಂದರೆ ಅವರೊಂದು 10 ಮೆಂಬರ್ ಇದ್ದರೆ ನಾವೊಂದು 7 ಸೀಟ್ ಇದ್ದೀವಲ್ವ. ಹಾಗಾಗಿ ಒಂದು 20 ಜನಕ್ಕೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಸ್ವಲ್ಪ ಮಿಕ್ಕೋಂಗೆ ಮಾಡಬೇಕು, ಇಲ್ಲಾಂದರೆ ಸಾಲ್ಟೇಜ್ ಆದರೆ ಚೆನ್ನಾಗಿರಲ್ಲ ಅಂತ. ಹಾಗಾಗಿ ಚಟ್ನಿ ಆಡಿಸ್ಕೊತೀನಿ ನಾನು. ಚಟ್ನಿನೂ ಕೂಡ ರೆಡಿ ಮಾಡ್ಕೊತಾಯಿದ್ದೀನಿ. ಫಸ್ಟು ಇದು ಕಾಯಿಸ್ಬಿಟ್ಟು ಮಸಾಲೆನ, ಕಡಲೆ ಅಂದರೆ ತುಂಬ ಇಷ್ಟ, ನನಗೆ ಫೇವ್ರೇಟು. ಹಂಗಾಗಿ ಕಡಲೆ ತಿನ್ಕೊತಾಯಿದ್ದೀನಿ. ನೀವು ಏನಾರು ಅಂದ್ಕೋಬೋದು, ಏನು ಅಂದ್ಕೋಬೇಡಿ. ಯಾಕಪ್ಪ ಅಂದರೆ ನಂಗೆ ಕಡಲೆ ಅಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ಹಂಗೆ ಕಿಚನಿಗೆ ಬಂದರೆ ಏನು ತಿಂತೀನೋ ಬಿಡ್ತೀನೋ, ಫಸ್ಟ್ ತಿನ್ನೋದೇ ಕಡಲೆ ನಾನು. ಹಾಗಾಗಿ ಬಾತ್ ರೆಡಿ ಆಗೋಷ್ಟು ಮಕ್ಳಿಗೆ ಟೈಮ್ ಆಗುತ್ತಲ್ಲ, ಅವನು ಅಂಗನವಾಡಿಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ದೋಸೆ ಮಾಡ್ತಿದ್ದೆ ನಾನು. ಅಂದರೆ ನನಗೆ ದೋಸೆ ಮಾಡಿ ತಿನ್ನಿಸ್ಬಿಟ್ರೆ ಅವ್ರ ಮ್ಯಾಮ್ ಬಂದು ಕರ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ ಅಂತ. ಕಡಲೆ ತಿನ್ನೋದು ತುಂಬ ಡೇಂಜರ್ ಅಂತೆ, ಆದರೂ ನಾನು ಬಿಡೋಲ್ಲ ತಿನ್ನೋದನ್ನ. ಯಾವುದು ಡೇಂಜರ್ ಅನಿಸುತ್ತೆ ಅದನ್ನೇ ಜಾಸ್ತಿ ತಿಂತೀನಿ. ಹಾಗಾಗಿ ಮಕ್ಕಳಿಗೆ ಫಸ್ಟು ದೋಸೆ ಹಾಕ್ಕೊಟ್ಬಿಟ್ರೆ ಅವ್ರು ಹೊಟ್ಟೆ ತುಂಬ ಊಟ ತಿಂದುಬಿಟ್ರೆ ಸುಮ್ಮನಾಗ್ತಾರೆ. ಅವಾಗ ನಾನು ಕೂಡ ಅಡುಗೆ ಮಾಡ್ಕೊಳ್ಳೋಕೆ ರೆಡಿ ಆಗುತ್ತೆ ಬಾತ್ ಮಾಡೋಕ್ಕೆ. ಹಾಗಾಗಿ ಅಮ್ಮನೇ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರಲ್ಲ. ನಾನು ಕೂಡ ದೋಸೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗ ಬೀಳಿಸಿ ಅದು ದೋಸೆ ತವನೂ ಕೂಡ ಏಟ್ ಮಾಡಿದ್ದಾನೆ ನೋಡಿ, ಆ ಥರ ಮುರಿದಾಕಿದ್ದಾನೆ. ಕೆಳಗೆ ಬಿಟ್ಟು ತಕ್ಷಣ ಹೊಡೆದೋಗಿದೆ ಅದು. ಹಾಗಾಗಿ ಫಸ್ಟ್ ದೋಸೆ ಹಾಕ್ತಾಯಿದ್ದೀನಿ ನಾನು. ದೋಸೆಗೆ ಸೈಡ್ಸ್ ಬಂದು ಚಟ್ನಿ, ಹೆಂಗಿರೋ ಬಾತ್ಗೂ ಮಾಡಿದ್ನಲ್ಲ, ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು. ಇನ್ನು ದೋಸೆ ಕೂಡ ರೆಡಿ ಆಯಿತು. ಹುಡುಗ್ರಿಗೆ ಹಾಕೋಬಿಟ್ರೆ ತಿನ್ನಿಸ್ಬಿಟ್ರೆ ಫಸ್ಟು ಸರಿ ಅಂತ ಅಂದ್ಬಿಟ್ಟು ಹಾಕೋತಾಯಿದ್ದೀನಿ ನಾನು. ಅಷ್ಟರಲ್ಲಿ ಅಮ್ಮ ಕೆಲಸ ಮಿಕ್ಕದು ಮಾಡ್ಕೋತಾಯಿದ್ರು, ಮಸಾಲೆ ಆಡಿಸ್ಕೊಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ವಾಟ್ರ್ ಬಿಲ್ ಏನೋ ಸ್ವಲ್ಪ ಬೇಕಿತ್ತು ಅಂದ್ಬಿಟ್ಟು ಹುಡುಕ್ತಾಯಿದ್ದೆ ನಾನು. ಅಂದರೆ ಪಾಪು ಏನೋ ಸ್ನ್ಯಾಕ್ಸ್ ಕೇಳ್ತಿದ್ದ, ಅಂದರೆ ಚಿಕ್ಕ ಪಾಪು ಇದ್ದಾನಲ್ಲ ಅವನು ಅಳ್ತಾ ಇದ್ದ ಅಂತ ಅಂದ್ಬಿಟ್ಟು ತಿಂಡಿ ತಂದಿದ್ದೆ ನಾನು. ಹಾಗಾಗಿ ಚಾಕ್ಲೇಟ್ಸ್ ತಂದಿದ್ದೆ ಜಾಸ್ತಿ. ಹಂಗಾಗಿ ಅದನ್ನ ಬಾಕ್ಸ್ ಹಾಕಿ ತಿರ್ತಾಯಿದ್ದೀನಿ. ಅದೇನಾರು ಆಚೆ ಇಟ್ಟೆ ಅಂದರೆ ಅದು ಒಂದೇ ದಿನಕ್ಕೆ ತಿಂದು ಮುಗಿಸ್ಬಿಡ್ತಾರೆ ಇಬ್ಬರು ಸೇರಿಕೊಂಡು. ಅದಕ್ಕೋಸ್ಕರ ಒಂದೇ ದಿನ ತಿಂದರೆ ಕೆಮ್ಮು ಬರುತ್ತೆ ಅಂತ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೆ. ನಾನು ಜಾಸ್ತಿ ಸ್ವೀಟ್ಸ್ ಕೊಡ್ತೀನಿ, ಅದು ಡೇಂಜರೇ ಅಂತೆ, ಕೊಡಬಾರ್ದಂತೆ. ಆದರೆ ನಮ್ಮ ಚಿಕ್ಕವನು ಅದು ಕೊಟ್ರೆ ಸ್ವಲ್ಪ ಸಮಾಧಾನವಾಗಿರೋದು. ಹಾಗಾಗಿ ತೊಗೊಬಂದೆ ಚಾಕ್ಲೇಟ್ಸ್. ಹೆಂಗಿರೋ ಅಂಗಡಿಗೆ ಹೋಗಿದ್ನಲ್ಲ ಅಂತ ಅಂದ್ಬಿಟ್ಟು ಬೇಕ್ರಿಲಿ ತೊಗೊಬಂದು ಇಟ್ಕೋತೀನಿ ಬೇಕು ಅಂತ ಅಂದ್ಬಿಟ್ಟೇನೆ. ಆದರೆ ಇವತ್ತೇನು ಮಾಡೋಕ್ಕಾಗಲ್ಲ, ಆಚೆ ಎಲ್ಲೂ ಹೋಗಿರ್ಲಿಲ್ವಲ್ಲ ಈಗ ರೀಸೆಂಟಾಗಿ ಅಂತಂದ್ಬಿಟ್ಟು ಅಲ್ಲೇ ತೊಗೊಬಂದೆ. ಇನ್ನು ದೋಸೆ ಕೂಡ ರೆಡಿ ಆಯಿತು. ಇನ್ನು ಹೋಗಬೇಕು ನಾನು ಪಾಪಕ್ಕೆ ತಿನ್ಸೋಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅಮ್ಮ ಬಾತ್ ರೆಡಿ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಸ್ವಲ್ಪ ಇನ್ನೂ ಕೂಡ ಬೇಜಾರಾಯಿತು. ಯಾಕಪ್ಪ ಅಂತಂದರೆ ಅಮ್ಮ ಕೂಡ ಸಾಕಾಗಿದ್ರಲ್ಲ, ಅವ್ರು ಮಾಡ್ತಾಯಿದ್ದಾರೆ ಅಂತ ಸ್ವಲ್ಪ ಬೇಜಾರಾಯಿತು. ಹುಡುಗರು ಊಟ ತಿನ್ನಿಸ್ತಾ ಇದ್ದೆ ನಾನು. ಏನೂ ಮಾಡೋಕ್ಕಾಗಲ್ಲ, ಬ್ಯುಸಿ ಇದ್ದರೂ ಕೂಡ ಮಕ್ಕಳ ಬಗ್ಗೆ ನಾವು ಕೇರ್ ಮಾಡಲೇಬೇಕಲ್ಲ. ಹಂಗಾಗಿ
ಫಸ್ಟ್ ಅವರು ಊಟ ತಿನ್ನಿಸ್ತಾ ಇದ್ದೆ. ಇಲ್ಲಿ ಮಿಷಿನ್ ಕೂಡ ಕೊಡ್ತಿದ್ದಾರೆ ನೋಡಿ ನೀವು. ಅಂದರೆ ನಾನು ಈ ಕಡೆ ಪಕ್ಕದ ಮನೆ ಹತ್ರ ಕೂತಿದ್ನಲ್ಲ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಅಂದರೆ ಘಾಟು ಅದು ಬರಬೇಡ ಅಂತಂದ್ರಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಕೂತ್ಕೊಂಡೆ, ಹೋಗಲಿಲ್ಲ ಹತ್ರಕ್ಕೆ. ಅಂದರೆ ನಂಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದ್ರಿಂದ ನನ್ನ ಹತ್ರ ಹೋಗಲ್ಲ ಯಾವುದೇ ಕಾರಣಕ್ಕೂ. ಎಲ್ಲ ಅಲರ್ಜಿ ಜಾಸ್ತಿ ಆಗುತ್ತೋ ಆ ಟೈಮಿಗೆ ನಾನು ಹೋಗಲ್ಲ. ಯಾಕಂದರೆ ಕೆಮ್ಮು ಬಂದರೆ ಒಂದು ಸಲ ಬಂದರೆ ಅದು ಹೋಗಲ್ಲ ನನಗೊಂದು ವರ್ಷ ಆದ್ರೂ ಅಂತ ಅಂದ್ಬಿಟ್ಟು ಅಪ್ಪನೂ ಅಮ್ಮನೂ ಬರಬೇಡ ಅಂತಂದರು. ಇನ್ನು ಸುಮಂತ್ ಅವ್ರು ನೋಡಿ ಎಲ್ಲ ತೊಗೊಂಡಾಗ ಹಾಕ್ತಾಯಿದ್ದಾರೆ. ಅಂದರೆ ಇವರು ಮೆದೇನು ಹಾಕಲಿಲ್ಲ, ಮೇಲ್ಗಡೆ ನಮ್ಮದು ತಾರಸಿ ಮೇಲ್ಗಡೆಗೆ ಹಾಕೊಂಡ್ರು. ಹಾಗಾಗಿ ಅವರು ಆಗಲ್ಲ, ನಾವು ಇದು ಹಾಕ್ಕೊಡಲ್ಲ ಮೇಲ್ಗಡೆ, ಮೆದೆ ಬೇಕಾದ್ರೆ ಹಾಕಿ ಅಂದರೆ ಹಾಕ್ಕೊಡ್ತೀನಿ ಅಂತ ಅಂದರು. ಹಂಗಾಗಿ ಬೇಡ ಅಂದ್ಬಿಟ್ಟು ಇವರೇ ಹೊತ್ಕೊಂಡೋಗಿ ಮೇಲ್ಗಡೆ ಹಾಕ್ತಾಯಿದ್ದಾರೆ. ನೀನು ಮಾಡೋಕ್ಕಾಗಲ್ಲ, ಮೇಲ್ಗಡೆ 10 ಗಂಟೆ ರಿಸ್ಕ್ ಅಲ್ಲ ಅಂತ ಅಂದ್ಬಿಟ್ಟು ಅವರೇ ತೊಗೊಂಡು ಹೋಗ್ತಾಯಿದ್ದಾರೆ. ಇನ್ನು ಪಾಪುದು ಕೂಡ ಊಟ ಆಯಿತು. ಇನ್ನು ಅವ್ರನ್ನ ಆಚೆ ಕಳಿಸ್ಬೇಕಿತ್ತಲ್ಲ ಅಂಗನವಾಡಿಗೆ, ಹಂಗಾಗಿ ಪಾಪುಗೆ ತಿಂಡಿ ಕೊಟ್ಟು ಕಳಿಸ್ಬಿಟ್ಟಣ ಇಬ್ಬರಿಗೂ ಚಾಕ್ಲೇಟ್ಸ. ಅಂದರೆ ಊಟ ಆದಮೇಲೆ ಸುಮ್ಮ ಕೂತ್ಕೊಂಡು ತಿನ್ನೋಕಾರ ತಿಂತಾರೆ, ನಾನು ಅಡುಗೆ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೆ ನಾನು. ಅವ್ರು ಹಂಗಾಗಿ ಅಲ್ಲೇ ತಿಂತಾಯಿದ್ದಾರೆ ನೋಡಿ ಇಬ್ಬರೂ. ಅವ್ರ ಜೊತೆಗೆ ನಾನು ಕೂತ್ಕೊಂಡು ತಿನ್ಕೋತಾ ಇದ್ದೀನಿ. ಮಕ್ಳ ಜೊತೆ ಮಕ್ಕಳಾಗ್ಬಿಟ್ಟಿದ್ದೀನಿ ನಾನು ಕೂಡ. ಅಂದರೆ ಅವ್ರು ಜಾಸ್ತಿ ಕೊಟ್ಟರು ಕಷ್ಟ ಅಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ಅವ್ರು ಕೊಟ್ಬಿಟ್ಟು ಕಳಿಸ್ತಾ ಇದ್ದೀನಿ, ಇನ್ನು ಆಚೆ ಹೋಗಿ ಅಂತ ಅಂದ್ಬಿಟ್ಟು. ಅವ್ರು ಕಳಿಸ್ಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಹೋದರೆ ಇವತ್ತೇ ಬೇರೆ ಗ್ಯಾಸ್ದು ಪೈಪ್ದು ಕಿತ್ ಬೇರೆ ಹೋಯಿತು. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸಮಯ ಹೋಗಿ ವಾರ್ಗಿತಿ ಹತ್ರ ಇಸ್ಕೊಂಡು ಬಂದೆ. ಇಸ್ಕೊಬಂದು ಒಗ್ಗರಣೆನು ಅಮ್ಮ ಹಾಕಿದ್ರು ನನ್ನ ಪಾಪಗೆ ಊಟ ತಿನ್ನೋಷ್ಟರಲ್ಲಿ. ನಾನು ಬಂದು ಅಕ್ಕಿ ಒಂದು ತುಂಬಬೇಕಿತ್ತು, ಅಕ್ಕಿ ಹಾಕ್ಬಿಟ್ಟು ಬೇಯಿಸು, ನಾನು ಸ್ವಲ್ಪ ಆಚೆ ಹೋಗ್ತೀನಿ ನಾನು. ಅವ್ರು ಏನು ಮಾಡ್ತಾಯಿದ್ದಾರೆ ನೋಡ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು ಅಮ್ಮ. ಎಲ್ಲ ಮಸಾಲೆ ಎಲ್ಲ ಅವರೇ ಹಾಕ್ಬಿಟ್ಟು ಹೋಗಿದ್ರಾಗ ನಾನು ನೋಡ್ಕೋತಾ ಇದ್ದೆ. ಚಿನಿಮಾ ಮ್ಯಾಮ್ ಬೇರೆ ಇವತ್ತು ಲೇಟಾಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದರು. ಹಂಗಾಗಿ ಮತ್ತೆ ವಾಪಸ್ ಒಳಗಡೆನೇ ಕರ್ಕೊಬಂದು ಕೂರಿಸ್ಕೊಂಡೆ ನಾನು. ನೋಡ್ಬೋದು ಮಳೆ ಕೂಡ ಬರ್ತಾಯಿದ್ದೀನಿ, ಅಕ್ಕಿ ಸ್ವಲ್ಪ ಹಾಕ್ಬೇಕಷ್ಟೇ. ಅದಕ್ಕೆ ನೋಡ್ತಾಯಿದ್ದೀನಿ ತರಕಾರಿ ಬೆಂದಿದೆಯಾ ಅಂತ ಗೊತ್ತಾಗುತ್ತಲ್ಲ ಅಂತ ಅಂದ್ಬಿಟ್ಟು ತಿರುಗಿ ನೋಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿದ್ರೆ ಗೊತ್ತಾಗುತ್ತಲ್ಲ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿದ್ದೀನಿ. ಮುಚ್ಚಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಮುಚ್ಚಿಟ್ಬಿಟ್ಟು ಪಾಪು ಕೂಡ ಬಾಟ್ಲು ಹೋಗಿ ಬಿಸಿನೀರು ಹಾಕ್ಬೇಕಿತ್ತಲ್ಲ, ಹಂಗಾಗಿ ಬಿಸಿನೀರು ಹಾಕ್ಬಿಟ್ಟು ಬ್ಯಾಗಲ್ಲಿ ಹಂಗೇನು ಬೇಕಲ್ಲ ನೋಡ್ಬಿಟ್ಟು ಬುಕ್ಗಳ ಇಟ್ಬಿಟ್ಟು ಹಂಗೆ ಕಳ್ಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅವ್ರ ಮ್ಯಾಮ್ ಕೂಡ ಬಂದರು. ಬಂದು ಕೂಗಿದ್ರಲ್ಲ ಅಂತಂದ್ಬಿಟ್ಟು ಹೋಗ್ತೀನಿ ಅಂತ ಇದ್ದ ಅವನೇ. ಹಂಗಾಗಿ ಒಂದೊಂದು ಟೈಮ್ ಹೋಗ್ತಾನೆ, ಒಂದೊಂದು ಟೈಮ್ ಮಾಡ್ತಾನೆ ತುಂಬಾ. ಹಂಗಾಗಿ ಕಳಿಸ್ಕೊಡ್ತಾಯಿದ್ದೀನಿ ಅವನ್ನ. ಅವನು ಹೋದ್ರೆ ಸ್ವಲ್ಪ ಸೈಲೆಂಟಾಗಿರುತ್ತೆ ಮನೆ ಅಂತಂದ್ಬಿಟ್ಟು. ಹಂಗಾಗಿ ಅವ್ನು ಅವತ್ತು ಧೂಳಲ್ಲ, ಆಮೇಲೆ ಡಸ್ಟು ಕೂಡ ಅವ್ನಿಗೂ ಆಗಲ್ಲ ಅಂತ ಅಂದ್ಬಿಟ್ಟು ಕಳಿಸ್ತಾಯಿದ್ದೀನಿ ಬೇಗ. ಇನ್ನು ಅವರು ಕೂಡ ಹೊರಟ್ರು ಬಾಯ್ ಮಾಡಿಬಿಟ್ಟು. ಬಾಯ್ ನಿಮಗೂ ಕೂಡ ಮಾಡ್ತಾನೆ ಯೂಟ್ಯೂಬರ್ಸ್ ಕನಕ. ಹಾಗೆಯೇ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ ಬ್ಲಾಗ್ ಚೆನ್ನಾಗಿ ಬರ್ತಿದೆಯಾ ಚೆನ್ನಾಗಿ ಬರ್ತಿಲ್ವ ಅಂತ ಕಮೆಂಟ್ ಮಾಡಿ. ಹಾಗಾಗಿ ಇನ್ನು ಅವರು ಹೊರಟ್ರು ಬಾಯ್ ಮಾಡಿಬಿಟ್ಟು. ಇನ್ನು ನಾನು ಕೂಡ ಅದು ಮಸಾಲೆ ಇಟ್ಟಿದ್ನಲ್ಲ ಅದು ಕುದಿ ಬಂದಿತ್ತು, ಚೆನ್ನಾಗಿ ಬೆಂದಿತ್ತು. ಹಾಗಾಗಿ ನೀಟಾಗಿ ಅದು ಮೇಲ್ಗಡೆ ಸ್ವಲ್ಪ ಎಲ್ಲ ಸ್ಪ್ರೆಡ್ ಆಗಿತ್ತಲ್ಲ ಅಂದ್ಬಿಟ್ಟು ಒರೆಸ್ಬಿಟ್ಟು ಈಗ ಅಕ್ಕಿ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ರೆ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಇನ್ನು ಅವರು ಕೂಡ ಇನ್ನು ಸ್ವಲ್ಪ ಇತ್ತು ಅಂತಂದರು. ಹಂಗಾಗಿ ಇನ್ನು ಸ್ವಲ್ಪ ಇರ್ಬೇಕಾದ್ರೆ ನಾನು ಅಡುಗೆ ಮಾಡಲಿಲ್ಲ ಅಂದರೆ ರೇಗ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಕರೆಕ್ಟ್ ಟೈಮ್ ಊಟ ಕೊಡಬೇಕಲ್ವ ಅಂತ ಅಂದ್ಬಿಟ್ಟು ಅಕ್ಕಿ ಹಾಕ್ತಾಯಿದ್ದೆ ನಾನು. ನನಗೆ ಹಿಂಗೆಲ್ಲ ದೊಡ್ಡ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ವಲ್ಲ, ಹಂಗಾಗಿ ಅಮ್ಮನೇ ಮಾಡಿಕೊಟ್ರು ಎಲ್ಲ. ನಾನು ಇವತ್ತು ಅಮ್ಮ ಇಲ್ಲಾಂದರೆ ನಾನೇ ಮಾಡ್ಕೊತೀನಿ. ಒಂದು 6-7 ಸೀಟ್ಗಾದರೆ ಮಾಡ್ತೀನಿ, ಹಿಂಗೆ 20 ಸೀಟ್ಗೆಲ್ಲ ಮಾಡೋಕ್ಕೆ ನಂಗೆ ಬರಲ್ಲ. ಬೇಕಾದ್ರೆ ಮಸಾಲೆ ಐಟಮ್ಸ್ ಎಲ್ಲ ಎಲ್ಲ ಹಾಕ್ತೀನಿ ಅಂದರೆ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಅಮ್ಮನೇ ಮಾಡಿಕೊಟ್ರು ಎಲ್ಲನೂ ಇವತ್ತು. ಹಾಗಾಗಿ ನಾನು ಬರೀ ಅಕ್ಕಿ ಹಾಕ್ಬಿಟ್ಟು ಅದು ಬೇಯಿಸೋದಷ್ಟೇ ನನ್ನ ಕೆಲಸ ಬಿಟ್ಟಿದ್ದು ಅಮ್ಮ ಇವತ್ತು. ಹಂಗಾಗಿ ಬೇಯಿಸ್ತಾ ಇದ್ದೀನಿ ಅದು. ಆಮೇಲೆ ಏನಪ್ಪ ಇವತ್ತು ಇನ್ನೂ ವಿಡಿಯೋ ಮಾಡಿದ್ದಾಳೆ ಅಂತ ಅಂದ್ಕೋಬೇಡಿ, ಏನೂ ಮಾಡೋಕ್ಕಲ್ಲ, ಡೈಲಿ ರೂಟೀನ್ಗೆ ಮಾಡಲೇಬೇಕು. ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಸುಮ್ಮನೆ ನೋಡ್ಬಿಟ್ಟು ಹಂಗೆ ಆದರೆ ಬೇಜಾರಾಗಲ್ವ? ನಮಗೂ ಕೂಡ ಬೇಜಾರಾಗುತ್ತೆ, ನಿಮಗೂ ಕೂಡ ಬೇಜಾರಾಗಲ್ವ? ಅದು ಅಲ್ಲದೆ ನಾನು ವೀಡಿಯೋನ ಸರ್ಚ್ ಮಾಡಿ ನೋಡ್ತೀರಂತೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿದ್ರೆ ಯಾಕೆ ನಾನು ಬೇಜಾರು ಮಾಡ್ಕೊತೀನ, ನಾನು ಹಿಂಗೆ ಅನ್ಕೋತೀನ, ಏನು ಅಂದ್ಕೊಳ್ಳಲ್ಲ. ಪ್ಲೀಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಅಲ್ಲಿ ಅಂಗಡಿ ಹತ್ರ ಏನೋ ಜಗಳ ಆಡ್ತಾಯಿದ್ರು ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ, ನೀವೇನು ಅಂದ್ಕೋಬೇಡಿ. ಯಾಕಪ್ಪ ಅಂತಂದರೆ ನಮ್ಮದು ರೋಡ್ಗೂ ಮನೆಗೂ ಹತ್ರ ಅಲ್ಲ, ಹಂಗಾಗಿ ಅಂಗಡಿ ಹತ್ರ ಇನ್ನೂ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು ಅಂದ್ಬಿಟ್ಟು ನೋಡ್ತಾಯಿದ್ದೆ. ಅಷ್ಟು ಬಿಟ್ಟರೆ ಇನ್ನೇನು ನೋಡ್ತಾ ಇರಲಿಲ್ಲ. ಹಂಗಾಗಿ ಅಕ್ಕಿ ಎಲ್ಲ ಆಯಿತು. ಇನ್ನು ತಿರುಗಿಟ್ಬಿಟ್ರೆ ಮುಚ್ಚಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ನಾನು ಅಂತ ಅಂದ್ಬಿಟ್ಟು ತಿರುಗಿಸ್ತಾಯಿದ್ದೀನಿ. ಅಮ್ಮ ಆಗಲೇ ಅಂದರು ರೆಡಿಯಾಗಿ ಮಾಡ್ಕೊ ಬೇಗ, ಇನ್ನೇನು ಬರ್ತಾರೆ ಅಂತ ಅಂದ್ಬಿಟ್ಟು ಹೋಯ್ತು ಅಮ್ಮ. ನಾನು ಹಂಗಾಗಿ ಸ್ವಲ್ಪ ರುಚಿ ನೋಡಿಬಿಟ್ರೆ ಟೇಸ್ಟಿಯಾಗಿದೆ ಅಂತ ಗೊತ್ತಾಗುತ್ತಲ್ಲ ಅಂತಂದ್ಬಿಟ್ಟು ಸ್ವಲ್ಪ ರುಚಿ ನೋಡ್ತಾಯಿದ್ದೀನಿ. ನಿಮಗೂ ಈ ಥರ ಹ್ಯಾಬಿಟ್ಸ್ ಇದೆಯಾ? ನನಗಿಲ್ಲ ಈ ಥರ. ಅಂದರೆ ಈಗ
ಅಷ್ಟು ಜನಕ್ಕೆಲ್ಲ ಅಡುಗೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ರುಚಿ ನೋಡ್ತಾಯಿದ್ದೀನಿ ನಾನು. ರುಚಿ ನೋಡಿದೆ ಕರೆಕ್ಟಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ರುಚಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇನ್ನು ಸುಮಂತ್ ಅವರೆಲ್ಲ ಭತ್ತದ ಮೂಟೆಲ್ಲ ತಂದು ಮನೆ ಒಳಗಡೆ ಹಾಕ್ತಾಯಿದ್ದಾರೆ. ಪಾಪ ಸಾಕಾಗೋದ, ಸುಸ್ತಾಗೋಗಿದ್ದೀನಿ ಅಂತ ಇದ್ದೀನಿ. ಇನ್ನು ಮನೆ ರೈತನ ಮನೆಯಲ್ಲಿ ಭತ್ತ ರಾಗಿ ತುಂಬ್ದಂಗಿದ್ರೇ ಸಾಕು, ಐಶ್ವರ್ಯಗೆ ಬಂದಂಗೆ ಅಷ್ಟು. ಹಂಗಾಗಿ ಎಲ್ಲರದು ಆಯಿತು. ಇನ್ನು ಸ್ನಾನ ಮಾಡ್ಕೊಬಂದೆ ನಾನು. ಯಾಕಂದರೆ ಸ್ವಲ್ಪ ಡಿಸ್ಟ್ ಇತ್ತಲ್ವ ಮನೆ ಕ್ಲೀನ್ ಮಾಡಿದೆ ಅಂದ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಹುಡುಗರಿಗೆ ಹಾಲು ಕಾಯಿಸ್ಕೊಟ್ಬಿಟ್ರೆ ಕೆಲಸ ಆಯಿತು ಆಲ್ಮೋಸ್ಟು ಅಂತ ಅಂದ್ಕೊಂಡೆ. ಇನ್ನು ಮಕ್ಳಿಗೂ ಹಾಲು ಕುಡಿಸ್ಬಿಟ್ರೆ ಬೇಗ ಆಗುತ್ತೆ. ಹಾಗೆ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅವ್ರಿಗೆ ಸ್ವಲ್ಪ ಓದಿಸ್ಬೇಕಿತ್ತು ಪಾಪುಗೆ, ಹಾಗಾಗಿ ಬರೆಯೋಕ್ಕೆ ಕೊಟ್ಟಿದ್ದೀನಿ ಅವ್ರಿಗೆ, ಬರೀರಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್.